ನಮಸ್ತೆ ಎಲ್ಲರಿಗೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ಈ ಒಂದು ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಸೊ ಗೃಹಲಕ್ಷ್ಮಿ ಯೋಜನೆಯ ಬಗ್ಗೆ ನಿಮಗೆ ಗೊತ್ತಿದೆ ಏನೆಲ್ಲ ನಡೀತಾ ಇದೆ, ಏನಾಗ್ತಾ ಇದೆ. ಅವರು ಸ್ಟೇಟ್ಮೆಂಟ್ ಕೊಡೋದೇ ಒಂದಾಗಿದೆ, ಬಟ್ ಇಲ್ಲಿ ಜನಗಳಿಗೆ ಹಣ ಬರ್ತಾ ಇಲ್ಲ. ಅದರ ಮಧ್ಯದಲ್ಲಿ ಗೃಹಲಕ್ಷ್ಮಿ ಸಂಘ ಅನ್ನೋದನ್ನ ಒಂದು ತೊಗೊಂಡು ಬಂದಿದ್ದಾರೆ. ಸೊ ವಾಟ್ ಎವರ್ ಅವ್ರ ಸಂಘ ತೊಗೊಂಬರಲಿ, ಇನ್ನೊಂದು ತೊಗೊಂಬರಲಿ, ಅದು ಬೇಕಾಗಿಲ್ಲ. ಬಟ್ ಅವ್ರು ಏನು ಭರವಸೆಯನ್ನು ಕೊಟ್ಟಿದ್ರಲ್ವ, ಸೊ ಆ ಒಂದು ಭರವಸೆಯಂತೆ ಜನರಿಗೆ ಎಷ್ಟರ ಮಟ್ಟಿಗೆ ಹಣ ತಲುಪ್ತಾ ಇದೆ ಅನ್ನೋದು ನನ್ನ ಇವತ್ತಿನ ಒಂದು ಟಾಪಿಕ್ ಆಗಿದೆ ಸ್ನೇಹಿತರೆ. ಸೊ ಅದಕ್ಕಿಂತ ಮುಂಚೆ ಯಾರೆಲ್ಲ ನಮ್ಮ ಚಾನಲ್ ಇನ್ನೂ ಸಬ್ಸ್ಕ್ರೈಬ್ ಮಾಡಿದ್ರೆ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ ಅಂತ ಹೇಳ್ತೀನಿ. ಸೊ ಇವಾಗ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಸೊ ಏನಪ್ಪ ಅಂತ ಹೇಳಿದ್ರೆ, ಗೃಹಲಕ್ಷ್ಮಿ ಯೋಜನೆಯ 21, 22, 23 ಇನ್ನೇನು 24 ಬಂದಾಯಿತು. ಸೊ ಈ ಹಣಗಳು ಬಂದಿಲ್ಲ. ಈ ಹಣದ ಬಗ್ಗೆ ಸರ್ಕಾರದವರು ಏನನ್ನು ಹೇಳ್ತಾರೆ, ಸೊ ನಮ್ಮ ಜನ ಏನು ತಿಳ್ಕೊಂಡಿದ್ದಾರೆ ಅಂತ ಹೇಳಿದರೆ, ಸುಮಾರಷ್ಟು ಜನರ ವಿಡಿಯೋಗಳನ್ನು ನೋಡ್ತಾರೆ, ಬಟ್ ನೋಡಿಬಿಟ್ಟು ಸುಮ್ಮನಾಗ್ತಾರೆ. ನೀವು ಕ್ವಶನನ್ನು ರೈಸ್ ಮಾಡಬೇಕು. ಸೊ ನಿಮ್ಮ ಪರವಾಗಿ ಬೇರೆ ಯಾರಾದ್ರೂ ವಾದ ಮಾಡಬೇಕು. ಜನರಿಗೆ ದುಡ್ಡು ಬಂದಿಲ್ಲ ಅಂತೇಳಿದ್ರೆ ಒಂದು ಮಾಧ್ಯಮದವ್ರು ಮಾತಾಡಬೇಕು, ಇಲ್ಲ ಯೂಟ್ಯೂಬರ್ ಮಾತಾಡಬೇಕು. ಆವಾಗ ಕೇಳಿದಾಗ ಅವರು ಬರೋದಿಲ್ಲ ಅನ್ನೋ ಒಂದು ಸ್ಟೇಟ್ಮೆಂಟ್ಗಳನ್ನು ಕೊಡ್ತಾರೆ. ಸೊ ನೀವೇನು ಮಾಡ್ತೀರಾ? ಸರ್ಕಾರ ಏನು ಹೇಳುತ್ತೋ ಅದನ್ನು ಯೂಟ್ಯೂಬರ್ಗಳು ಬಂದು ಇಲ್ಲಿ ಹೇಳ್ತಾರೆ, ಅಥವಾ ಒಂದು ಮಾಧ್ಯಮದವರು ಬಂದು ಹೇಳ್ತಾರೆ. ಅದು ಬಿಟ್ಟರೆ ಎಕ್ಸ್ಟ್ರಾ ನಾವು ದುಡ್ಡು ಕೊಡ್ತೀವಿ ಅಂತ ನಾವೇನು ಹೇಳೋಕ್ಕಾಗಲ್ಲ. ಸೊ ದುಡ್ಡನ್ನ ನಾವ್ಯಾರು ನಮ್ಮ ಕೈಗಳಿಂದ ನಾವು ಕೊಡ್ತಾ ಇಲ್ಲ. ಸೊ ಸರ್ಕಾರ ಏನು ಭರವಸೆಯನ್ನು ಕೊಡುತ್ತಲ್ವ, ಸೊ ಆ ಒಂದು ಭರವಸೆ ಇರ್ತಕ್ಕಂತೆ ನಾವುಗಳು ಇಲ್ಲಿ ಹೇಳ್ತಾ ಇರೋದಾಗುತ್ತೆ. ಸೊ ನೀವೇನು ಮಾಡ್ತೀರಾ? ನಿಮಗೆ ದುಡ್ಡು ಬಂದಿದೆನಾ ಇಲ್ವಾ ಅನ್ನೋದನ್ನು ಕಮೆಂಟ್ ಮಾಡಿ ಅಂತ ನಾವು ಹೇಳಿದರೆ, ನೀವು ಸುಳ್ಳು ಭರವಸೆಯನ್ನು ಹೇಳ್ತೀರಾ, ನೀವು ಹೇಳೋದೆಲ್ಲ ಸುಳ್ಳು ನ್ಯೂಸ್ ಇದೆ ಅಂತ ನಮ್ಮನ್ನು ಬ್ಲೇಮ್ ಮಾಡ್ತೀರಾ. ಸೊ ನಮ್ಮನ್ನು ಬ್ಲೇಮ್ ಮಾಡೋದ್ರಿಂದ ನಿಮಗೆ ಹಣ ಬರೋದಿಲ್ಲ. ಸೊ ನಾವು ಸರ್ಕಾರ ಅಲ್ಲ, ನಾವು ದುಡ್ಡನ್ನು ತಂದು ನಿಮಗೆ ಕೊಡಲಿಕ್ಕೆ ಆಗೋದಿಲ್ಲ. ಸೊ ಸರ್ಕಾರ ಏನು ಯಾವತ್ತು ಹಣ ಬರುತ್ತೆ, ನಾವು ಯಾವತ್ತು ಕೊಡ್ತೀವಿ ಅಂತ ಹೇಳ್ತಾರಲ್ವ, ಅದನ್ನು ಒಂದು ಮಾಧ್ಯಮ ಮಿತ್ರರಾಗಿರ್ಬೋದು ಅಥವಾ ಒಂದು ಯೂಟ್ಯೂಬರ್ ಆಗಿರ್ಬೋದು ಹೇಳ್ತಕ್ಕಂಥ ಒಂದು ಸಣ್ಣ ಪ್ರಯತ್ನವನ್ನು ಮಾಡ್ತಾರೆ. ನೀವು ಹೇಳ್ಬೋದು ಅದನ್ನು ನೀವೇ ಹೇಳೋದಕ್ಕೆ ನೀವೇ ಬೇಕಾ ಅಂತ. ಹೌದು, ನಾವೇ ಬೇಕು ಅಂತ ನಾವು ಹೇಳ್ತೀವಿ ಹೆಮ್ಮೆಯಿಂದ. ಯಾಕಂತ ಹೇಳಿದರೆ, ಎಷ್ಟೋ ಒಂದು ಸ್ಕೀಮ್ಗಳ ಬಗ್ಗೆ, ಎಷ್ಟೋ ಒಂದು ಅಪ್ಲಿಕೇಶನ್ಗಳ ಬಗ್ಗೆ, ಯಾವುದೇ ಒಂದು ರೇಷನ್ ಕಾರ್ಡ್ KYC ಆಗಿರ್ಬೋದು ಅಥವಾ ಆಧಾರ್ ಕಾರ್ಡ್ ಅಪ್ಡೇಟ್ಗಳಾಗಿರ್ಬೋದು, ಇವತ್ತಿಗೂ ಎಷ್ಟೋ ಜನ ನೋಡಿ ಹೌದು ಇಂಥದ್ದು ಒಂದು ಸ್ಕೀಮ್ ಇದೆ, ಈ ಥರನೂ ಬರ್ತಾ ಇದೆ ಅಂತ ತಿಳ್ಕೊಳೋದೇ ಒಂದು ಯೂಟ್ಯೂಬ್ ಚಾನಲಿಂದ. ಯೂಟ್ಯೂಬಲ್ಲಿ ಮಾಧ್ಯಮದವರನ್ನು ಅಪ್ಲೋಡ್ ಮಾಡ್ತಾರಲ್ವ, ಸೊ ಅದರಿಂದ ಆಗಿರ್ಬೋದು ಅಥವಾ ನಮ್ಮ ಒಂದು ಯೂಟ್ಯೂಬರ್ಸಿಂದ ಆಗಿರ್ಬೋದು, ತುಂಬ ಜನಕ್ಕೆ ರೀಚ್ ಆಗುವಂಥದ್ದಿದೆ. ಸೊ ಹಾಗಾಗಿ ನಾವಿಲ್ಲಿ ಹೇಳ್ತಕ್ಕಂಥ ಒಂದು ಪ್ರಯತ್ನವನ್ನು ಮಾಡ್ತಾಯಿದ್ದೀವಿ. ಸೊ ನಿಮ್ಮ ಕಮೆಂಟ್ಗಳು, ನಿಮ್ಮ ಒಂದು ಗೃಹಲಕ್ಷ್ಮಿ ಹಣ ಎಷ್ಟನೇ ಕಂತಿನ ಬಂದಿದೆ, ಎಷ್ಟನೇ ಕಂತಿನ ಹಣ ಬಂದಿಲ್ಲ, ಈ ಒಂದು ವಿಚಾರವಾಗಿ ಇರಬೇಕೆ ಬಿಟ್ಟರೆ ನಾವು ಕತೆ ಹೇಳ್ತೀವಿ ಅನ್ನೋದ್ರ ಬಗ್ಗೆ ಕಮೆಂಟ್ ಇತ್ತು ಅಂತ ಹೇಳಿದರೆ, ನಿಮಗೆ ಕಮೆಂಟ್ ಮಾಡೋ ರೈಟ್ ಇದೆ ಅಂತ ಹೇಳಿದರೆ ಅದನ್ನು ಡಿಲೀಟ್ ಮಾಡೋ ರೈಟ್ಸನ್ನು ನಮಗೆ ಯೂಟ್ಯೂಬರು ಕೊಟ್ಟಿದ್ದಾರೆ. ಸೊ ಇದನ್ನು ನಾನು ಎಲ್ರಿಗೂ ಹೇಳ್ತಾ ಇಲ್ಲ. ಸೊ ಕೆಲವೊಬ್ಬರಿಗೆ ನಾವು ತುಂಬ ಯೂಟ್ಯೂಬರ್ ರಿಕ್ವೆಸ್ಟ್ ಮಾಡ್ಕೊತಾರೆ, ನೀವು ವಿಡಿಯೋ ನೋಡ್ತೀರಾ, ಸೊ ಕಮೆಂಟ್ಗಳನ್ನು ಹಾಕಿ ನಿಮಗೆ ಹಣ ಬಂದಿದೆನಾ ಇಲ್ವಾ ಅನ್ನೋದನ್ನು ತಿಳಿಸಿ ಅಂತ ಹೇಳ್ತಾರೆ. ಅದ್ರ ರಿಲೇಟೆಡ್ ಮಾಡೋದಿಲ್ಲ, ಬೇರೆ ಎಲ್ಲನೂ ಮಾಡಿರ್ತಾರೆ. ಸೊ ಬಿಟ್ಟಾಕಿ ಇವಾಗ 21, 22, 23, 24ನೇ ಕಂತಿನ ಹಣ ಬಂದಿಲ್ಲ. ಸೊ ಎಲ್ಲರಿಗೂ ಗೊತ್ತಿರ್ತಕ್ಕಂಥ ವಿಚಾರನೇ ಅದಾಗಿದೆ. ಸೊ ಆದರೆ ಸರ್ಕಾರದವರು ಅಂದರೆ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಅವರು ಹೇಳ್ತಾ ಇರೋದು ಏನಪ್ಪ ಅಂತ ಹೇಳಿದರೆ, 21, 22ನೇ ಕಂತಿನ ಹಣ ನಾವು ಬಿಡುಗಡೆ ಮಾಡಿದ್ದೀವಿ ಅಂತ ಹೇಳ್ತಾ ಇದ್ದಾರೆ. ಸೊ ಆ ಹಣ ಬಿಡುಗಡೆ ಆಗಿತ್ತು ಅಂತ ಹೇಳಿದರೆ ಸರ್ಕಾರದಿಂದಲೇ ಅಧಿಕೃತ ವೆಬ್ಸೈಟ್ ಇದೆ ಅಲ್ವಾ, ಸೊ ಅವರೇ ಹೇಳಿದರು, DBT ಆ್ಯಪ್ ಅಂತ ಹೇಳಿದರು. DBT ಅಪ್ಲಿಕೇಶನಲ್ಲಿ ನಮಗೆ ಅದು ಒಂಥರ ಜಾತಕ ಇದ್ದಂಗೆ. ನಾವು ಯಾವತ್ತು ಗೃಹಲಕ್ಷ್ಮಿ ಯೋಜನೆಗೆ ಒಳಪಟ್ಟಿದ್ದೀವಿ, ಯಾವತ್ತಿಂದ ಹಣ ಬಂದಿದೆ, ಯಾವ ಕಂತಿನ ಹಣ ಬಂದಿದೆ, ಯಾವ ಕಂತಿನ ಹಣ ಬಂದಿಲ್ಲ ಅಂತೇಳ್ಬಿಟ್ಟು ನಮ್ಗೆ ಅದು ಎಲ್ಲನೂ ತೋರಿಸ್ಕೊಡುತ್ತೆ. ಅಟ್ಲೀಸ್ಟ್ ಇವ್ರು ಬಿಡುಗಡೆ ಮಾಡಿದ್ದಾರೆ ಅಂತ ಹೇಳಿದರೆ 1,500 ಕೋಟಿ ಜನದಲ್ಲಿ ಒಬ್ರಿಗಾದರೂ ಬಂದಿರಬೇಕು ತಾನೇ. ಬಂದಿದೆ ಅಂತ ಇವತ್ತು 20ನೇ ಕಂತಿನ ಹಣನೇ ಬಂದಿಲ್ಲ ಅಂತ ಹೇಳ್ತಾ ಇದ್ದಾರೆ. ಸೊ ಹಾಗಿದ್ದಾಗ 21, 22ನೇ ಕಂತಿನ ಹಣ ಬರಲಿಕ್ಕೆ ಹೇಗೆ ಸಾಧ್ಯ? ಸೊ ಇದು ಒಂದು ಕ್ವಶನ್ ಮಾರ್ಕ್ ಆಗುತ್ತೆ. ಸೊ ಇನ್ನೊಂದು ವಿಚಾರ ಏನಪ್ಪ ಅಂತೇಳಿದ್ರೆ, ಅವರೇ ಹೇಳ್ತಾ ಇದ್ದಾರೆ ನಾವು ಹಣ ಬಿಡುಗಡೆ ಮಾಡಿದ್ದೀವಿ ಅಂತ, ಬಟ್ DBT ಅಪ್ಲಿಕೇಶನಲ್ಲೂ ಶೋ ಆಗ್ತಾ ಇಲ್ಲ. ಬಿಡಿ, ನಮ್ಮ ಬ್ಯಾಂಕ್ಗಳು ಸರ್ವರ್ ಇಶ್ಯೂ ಇದೆ, ಇಲ್ಲ ಏನೋ ಇದೆ, ನಮ್ಮ ಬ್ಯಾಂಕಿಗೆ ಹಣ ಬಂದಿಲ್ಲ, ಬೇಡ. ಅಟ್ಲೀಸ್ಟ್ DBT ಅಪ್ಲಿಕೇಶನಲ್ಲಿ ನಮ್ಮ ಸ್ಟೇಟಸ್ಗಳು ನಮಗೆ ತೋರಿಸ್ಬೇಕಲ್ವ. ಅಥವಾ ಮಾಹಿತಿ ಕಣಜ ಅನ್ನೋ ವೆಬ್ಸೈಟ್ ಇದೆ. ಸೊ ಅದರಲ್ಲಿ ಅದು ಸರ್ಕಾರದ ವೆಬ್ಸೈಟ್, ಅದರಲ್ಲಿ ತುಂಬ ಆಪ್ಷನ್ಗಳಿದೆ. ಅದರಲ್ಲಿ ನಮಗೆ ಗೃಹಲಕ್ಷ್ಮಿ ಸಿಗುತ್ತೆ. ಸೊ ಅದರಲ್ಲಾದರೂ ನಮ್ಮ ರೇಷನ್ ಕಾರ್ಡ್ ನಂಬರ್ನ ಹಾಕಿದರೆ ನಮಗೆ ತೋರಿಸ್ಬೇಕು. ಸೊ ಎಲ್ಲೂ ತೋರಿಸ್ತಾ ಇಲ್ಲ. ಅಥವಾ ಇವರೇನು ಜನರನ್ನ ಯಾಮಾರಿಸ್ಬೇಕು ಅಂತ ಈ ರೀತಿಯಾಗಿ ಹೇಳ್ತಾ ಇದ್ದಾರೆ, ಅಥವಾ 2 ಕಂತಿನ ಹಣವನ್ನು ಸ್ಟಾಪ್ ಮಾಡಿ ಮುಂದಿನ ಕಂತುಗಳನ್ನ ಕೊಡಬೇಕು ಅನ್ನೋ ಒಂದು ಪ್ಲ್ಯಾನ್ ಇಟ್ಕೊಂಡು ಈ ರೀತಿ ಹೇಳ್ತಿದ್ರು, ಖಂಡಿತವಾಗ್ಲೂ ಗೊತ್ತಿಲ್ಲ. ಬಟ್ ಅವ್ರು ಹೇಳ್ತಿರೋದೇನು, ನಾವು 2 ಕಂತಿನ ಹಣ ಆಲ್ರೆಡಿ ರಿಲೀಸ್ ಮಾಡಿದ್ದೀವಿ ಅಂತ ಹೇಳ್ತಿದ್ದಾರೆ. ಸೊ ಈ ತಿಂಗಳು ಮುಗಿದ್ರೆ ಇನ್ನೊಂದು 8 ದಿನ ಇದೆ, ಮತ್ತೆ 2 ಕಂತಿನ ಹಣ ಬರುತ್ತೆ. ಅಲ್ಲಿ ಒಟ್ಟಾರೆ 4 ಕಂತಿನ ಹಣ ಬರುತ್ತೆ. ಸೊ ಅವ್ರು ಇವತ್ತು ಕೊಡ್ತೀವಿ, ನಾಳೆ ಕೊಡ್ತೀವಿ, ನಮಗೂ ವಿಡಿಯೋ ಮಾಡಲಿಕ್ಕೆ ಇವತ್ತು ನಾಳೆ ನಿಜವಾಗ್ಲೂ ಬೇಜಾರಾಗಿದೆ. ಸೊ ನಾನು ಹಾಗೆ ಗೃಹಲಕ್ಷ್ಮಿದು ಆಲ್ಮೋಸ್ಟ್ ಅಲ್ಲಿ 10 ದಿನ ನಾನು ಅಪ್ಡೇಟೇ ಮಾಡಿಲ್ಲ. ಸೊ ಇವತ್ತು ಬಂದಿದೆ ಹೊಸ ನ್ಯೂಸ್, ಅಪ್ಡೇಟ್ ಮಾಡ್ತಾ ಇದ್ದೀನಿ. ಹೊಸ ನ್ಯೂಸ್ ಅಂದರೆ ಹಣ ಹಾಕ್ತೀವಿ ಅಂತೇನು ಹೇಳಿಲ್ಲ ಅವರು. ಸೊ ಇನ್ನೇನು ಈ ತಿಂಗಳಲ್ಲಂತೂ ಹಣ ಬರೋದಿಲ್ಲ. ಈ ತಿಂಗಳಲ್ಲಿ ಯಾವುದೇ ಕಾರಣಕ್ಕೂ ಹಣ ಬರೋದಿಲ್ಲ. ಹಣ ಬಂತಂದರೆ ನೆಕ್ಸ್ಟ್ ಮಂತ್ ಹಾಕಬೇಕು. ಬಟ್ ನೆಕ್ಸ್ಟ್ ಮಂತ್ ಹಾಕಿದ್ರು ಅವರು
ಒಂದು ಕಂತು ಅಥವಾ 2 ಕಂತಿಂದನೇ ಹಾಕ್ತಾರೆ, ಮತ್ತೆ ಈಗೇನು 2 ಕಂತು ಮತ್ತೆ ಪೆಂಡಿಂಗ್ ಉಳಿಯುತ್ತೆ. ಬಟ್ ನಾವು ಕೊಡ್ತೀವಿ ಹಾಕ್ತೀವಿ ಅನ್ನೋ ಮಾತುಗಳನ್ನೇ ಅವ್ರು ಹೇಳ್ತಾ ಇಲ್ಲ. ಅದ್ರ ಬದಲಾಗಿ ಸಾರ್ವಜನಿಕರು ಏನು ದುಡ್ಕೊಂಡು ತಿಂತಾ ಇದ್ದಾರಲ್ವ, ಒಂದು ಸಣ್ಣ ಸಣ್ಣ ಬೇಕರಿಗಳಾಗಿರ್ಬೋದು ಅಥವಾ ತರಕಾರಿ ಅಂಗಡಿ ಆಗಿರ್ಬೋದು ಅಥವಾ ರೇಷನ್ ಅಂಗಡಿಗಳಾಗಿರ್ಬೋದು, ಸೊ ಇವ್ರುಗಳ ಮೇಲೆ GST ಅನ್ನೋ ಒಂದು ಹೊರೆಯನ್ನು ಹೊರಿಸ್ತಾ ಇದ್ದಾರೆ. ಲಕ್ಷಾಂತರ ರೂಪಾಯಿ GST ಹಣವನ್ನು ಕಟ್ಟರೆ ಅಂತ ಹೇಳಿದರೆ ಯಾರಿಗೆ ಬೇಕಿತ್ತು ಈ ಆನ್ಲೈನ್ ಟ್ರಾನ್ಸಾಕ್ಷನ್ನು? ಸೊ ನೀವು ಸಣ್ಣ ಪುಟ್ಟ ನೋಟುಗಳನ್ನು ಹರಿದಾಡಲಿಕ್ಕೆ ಬಿಟ್ಟಿದ್ದರೆ ಈ ಒಂದು ಆನ್ಲೈನ್ ಟ್ರಾನ್ಸಾಕ್ಷನ್ ಇರ್ತಿದ್ದಿಲ್ಲ. ಸೊ ನೀವುಗಳು ಆನ್ಲೈನ್ ಟ್ರಾನ್ಸಾಕ್ಷನ್ ಮಾಡಿದ್ದೀರಾ, ಚಿಲ್ಲರೆಗಳು ಸಿಗ್ತಾ ಇಲ್ಲ, ಚಿಲ್ಲರೆಗಳ ಅಭಾವ ಆಗಿದೆ. ಸೊ ಜನರಿಗೆ ಸ್ಕ್ಯಾನರ್ನ ಯೂಸ್ ಮಾಡಿರಿ ಅಂತ ಹೇಳಿದ್ದೆ. ಸೊ ಸ್ವಾಮಿ ಅವರು ದಿನಕ್ಕೆ 5,000 10,000 ಕೆಲಸ ಮಾಡೋ ಅಂಥವ್ರು ಲಕ್ಷಾಂತರ ರೂಪಾಯಿ GST ಕಟ್ಟರೆ ಅಂದರೆ ಹೇಗೆ ಸಾಧ್ಯ ಇದು GST ಕಟ್ಟಲಿಕ್ಕೆ? ಎಷ್ಟೋ ಜನ ಸರ್ಕಾರಕ್ಕೆ ಯಾಮಾರಿಸಿ ದೊಡ್ಡ ದೊಡ್ಡ ಪ್ರಭಾವಿಗಳು ಸರ್ಕಾರಕ್ಕೆ ಯಾಮಾರಿಸಿ GST ದುಡ್ಡನ್ನು ತಿಂತಾ ಇದ್ದಾರೆ. ಸೊ ಅಂಥವ್ರನ್ನ ಕೇಳ್ತಾ ಇಲ್ಲ, ಬಡವರು ಹೊಟ್ಟೆ ಮೇಲೆ ಹೊಡಿತಕ್ಕಂಥ ಒಂದು ಪ್ರಯತ್ನವನ್ನು ಸರ್ಕಾರ ಮಾಡ್ತಾ ಇದೆ. ಸೊ ಇದು ಎಷ್ಟರ ಮಟ್ಟಿಗೆ ಸರಿ ಅನ್ನೋದು ಗೊತ್ತಿಲ್ಲ. ಅಂದರೆ ಇಲ್ಲೇ ಅರ್ಥ ಆಗುತ್ತೆ, ಈ ಸರ್ಕಾರದ ಬಳಿ ಹಣ ಇದೆನಾ ಇಲ್ವಾ? ಸೊ ಹಣ ಇಲ್ಲ ಅನ್ನೋ ಕಾರಣಕ್ಕೆ ಈ ಥರ ಎಲ್ಲ ಮಾಡ್ತಾ ಇದ್ದಾರೆ ಅನ್ನೋದು ಜನರಿಗೆ ತುಂಬ ಸ್ಪಷ್ಟವಾಗಿ ಕಾಣ್ತಾ ಇದೆ. ಆದರೆ ಒಂದಂತರೂ ನಿಜ, ಅವ್ರು ಹಣ ಕೊಡ್ತೀವಿ ಕೊಡಲ್ಲ ಅಂತಕ್ಕಂಥ ಸ್ಟೇಟ್ಮೆಂಟನ್ನು ಯಾವುದನ್ನು ಹೇಳಿಲ್ಲ. ಬಟ್ 5 ಭರವಸೆಯನ್ನು ಕೊಟ್ಟಿದ್ದಾರೆ, ಅದನ್ನು ಕೊಡ್ತೀವಿ ಅಂತ ಹೇಳ್ತಾ ಇದ್ದಾರೆ. ಸಪೋಸ್ ಏನಾದರೂ ಅವ್ರು ಹಿಂಗೆ ಹೇಳ್ಕೊತ ಹೋಯ್ದರು ಅಂತ ಹೇಳಿದರೆ ಜನರು ತಿರುಗಿ ಬೀಳೋದಂತೂ ಖಂಡಿತವಾಗ್ಲೂ ತಿರುಗಿ ಬೀಳ್ತಾರೆ. ಸುಮಾರಷ್ಟು ಜನ ಕ್ವಶನ್ ಮಾಡ್ತಾರೆ, ಪ್ರತಿಭಟನೆಗಳನ್ನ ಮಾಡ್ತಾರೆ. ಸೊ ನೀವು ಏನಕ್ಕೆ ಗ್ಯಾರಂಟಿ ಯೋಜನೆಗಳನ್ನು ಕೊಟ್ರಿ ಅಂತಕ್ಕಂಥ ಒಂದು ಮಾತನ್ನು ಸಹ ಕೇಳ್ತಾರೆ. ಸೊ ಇದೆಲ್ಲದರ ಮಧ್ಯೆ ಗೃಹಲಕ್ಷ್ಮಿ ಸಂಘನ ನಾನು ಕಳೆದ ಒಂದು ತಿಂಗಳ ಹಿಂದೆ ಹೇಳಿದ್ದೆ, ನಾನು ಇಂಥ ಡೇಟಲ್ಲಿ ಅವ್ರು ಸ್ಟಾರ್ಟ್ ಮಾಡ್ತೀವಿ ಅಂತ. ಸೊ ಇವಾಗ ಅವ್ರು ಹೇಳಿದ್ದಾರೆ, ಅದ್ರ ಬಗ್ಗೆ ನಾನು ಮುಂದಿನ ವಿಡಿಯೋದಲ್ಲಿ ಹೇಳ್ತೀನಿ. ಅಂದರೆ ಯಾವ ರೀತಿ ಎಷ್ಟು ಅಮೌಂಟನ್ನು ಕಟ್ಟಬೇಕು, ಯಾವ ರೀತಿ ಸಾಲ ಸೌಲಭ್ಯ ಸಿಗುತ್ತೆ ಅನ್ನೋದನ್ನು ಮುಂದಿನ ವಿಡಿಯೋದಲ್ಲಿ ಹೇಳ್ತೀನಿ. ಬಟ್ ಅದಕ್ಕಿಂತ ಮುಂಚೆ ನಮ್ಮ ಮಹಿಳೆಯರಿಗೆ ಗೃಹಲಕ್ಷ್ಮಿ ಹಣ ಅನ್ನೋದು ತುಂಬಾ ಇಂಪಾರ್ಟೆಂಟ್ ಆಗಿದೆ. ಸೊ ಈ ಹಣನ ನಿಮ್ಮ ಕಮೆಂಟ್ಗಳೇ ತಲುಪೋದು, ದಯವಿಟ್ಟು ಕಮೆಂಟ್ಗಳನ್ನು ಮಾಡಿ. ಸೊ ಈ ಹಣ ಯಾವತ್ತು ಬರುತ್ತೆ ಏನೋ ಅಂತ ಕಾದು ನೋಡಬೇಕಾಗಿದೆ. ಕೊಟ್ಟರೆ ಮುಂದಿನ ತಿಂಗಳು ಆಗಸ್ಟ್ 15ರೊಳಗೆ 2 ಕಂತಿನ ಹಣವನ್ನು ಕೊಡಬೇಕು. ಇಲ್ಲ ಅಂತೇಳಿದರೆ ಸರ್ಕಾರ ಸುಳ್ಳು ಭರವಸೆ ಕೊಡ್ತಾ ಇದೆ ಅನ್ನೋದು ಸ್ಪಷ್ಟವಾಗಿ ಎಲ್ಲರಿಗೂ ಕಾಣ್ತಾ ಇದೆ. ಸೊ ಹೋಪ್ ಯಾರೆಲ್ಲ ವೆಯ್ಟ್ ಮಾಡ್ತಾಯಿದ್ದು ಗೃಹಲಕ್ಷ್ಮಿಗೆ ದಯವಿಟ್ಟು ಇದನ್ನು ನಂಬ್ಕೋಬೇಡಿ ಅಂತ ನನ್ನ ಸ್ಟಾರ್ಟಿಂಗ್ ಯಾವಾಗ ಅವರು ಜನವರಿ ತಿಂಗಳ ಹಣನ ಕೊಡಲಿಕ್ಕೆ ಲೇಟ್ ಮಾಡ್ಕೊತ ಬಂದ್ರಲ್ವ, ನಾನು ಅವಾಗಿಂದ ಹೇಳ್ತಾ ಬಂದೆ. ಸೊ ದಯವಿಟ್ಟು ಯಾರು ಸದ್ಯಕ್ಕೆ ಇದನ್ನು ಡಿಪೆಂಡ್ ಆಗ್ತಾ ಹೋಗಬೇಡಿ ಅಂತ ಹೇಳಿದೆ. ಸರ್ಕಾರ ಹಾಗೆ ಮಾಡ್ತಾ ಇದೆ ಸ್ನೇಹಿತರೆ. ಸೊ ಹೋಪ್ ಇವತ್ತಿನ ಎಲ್ಲರಿಗೂ ಹೆಲ್ಪ್ ಆಗಿದೆ ಅಂತ ತಿಳ್ಕೊಂಡಿದ್ದೀನಿ. ಸೊ ಯಾರೆಲ್ಲ ಕೊನೆವರೆಗೂ ನಾನು ಚಾನಲ್ ನೋಡಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಸಪೋರ್ಟ್ ಮಾಡಿ ಅಂತ ಹೇಳ್ತೀನಿ. ಥ್ಯಾಂಕ್ ಯು ಎಲ್ಲರಿಗೂ.